ಹಲೋ ವೀಕ್ಷಕರೇ, ನಾಳೆಯಿಂದ ದಸರಾ ಪ್ರಾರಂಭವಾಗುವುದರಿಂದ ಕೆಲವರು ಮನೆಗಳಲ್ಲಿ ದಸರಾ ಹಬ್ಬದ ಪ್ರಯುಕ್ತವಾಗಿ ದೇವಿಯನ್ನು ಚಾಮುಂಡೇಶ್ವರಿ, ಅಂಬಾಭವಾನಿ, ಯಾವುದೇ ಹೆಣ್ಣು ದೇವರ ಪ್ರಯುಕ್ತ ಜಾಗರವನ್ನು ಹಾಕ್ತಾರೆ. ಅಂದರೆ ನವಧಾನ್ಯಗಳನ್ನು ನವರಾತ್ರಿಯ ಪ್ರಯುಕ್ತ ಹಾಕಿ ದೇವಿಗೆ ಪೂಜೆಯನ್ನು ಮಾಡ್ತಾರೆ. 9 ದಿನ ಅಖಂಡ ಜ್ಯೋತಿಯನ್ನು ಬೆಳಗಿಸ್ತಾರೆ. ಅದು ಮಾಡುವ ರೀತಿಯನ್ನು ನಾನು ಹೇಳ್ಕೊಡ್ತೀನಿ. ಫಸ್ಟು ಯಾವುದರಲ್ಲಿ ನೀವು ಹಾಕ್ತಿರೋ ಆ ಬುಟ್ಟಿಗೆ ಅರಿಶಿನ, ಕುಂಕುಮ, ಹೂವನ ಹಾಕಿ ಪೂಜೆ ಮಾಡಿ ಭಕ್ತಿಯಿಂದ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಅದರಲ್ಲಿ ಮಣ್ಣನ್ನು ನೋಡಿ ವೀಕ್ಷಕರೇ, ನಾನು ಇವಾಗ 3 ರೀತಿಯ ಮಣ್ಣನ್ನು ಇದು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಕೆಂಪು ಮಣ್ಣು, ಒಂದು ಇದು ಕಪ್ಪು ಮಣ್ಣು, ಗದ್ದೆ ಮಣ್ಣು ಅಂತ. ಇದು ತುಂಬ ಅಂದರೆ ಅಂಟಂಟಾಗಿ ಬರುತ್ತೆ ಇದು ಗದ್ದೆ ಮಣ್ಣು. ಅದಕ್ಕೋಸ್ಕರ ಆ ಥರ ಉಂಡೆ ಉಂಡೆ ಕಟ್ಟಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಮರಳನ್ನು ನಾನು ಜಲ್ಡಿ ಹಿಡಿದು ಸಣ್ಣದಾಗಿರೋ ಮರಳನ್ನು ಇಟ್ಕೊಂಡಿದ್ದೀನಿ. ಸೊ ಇದು 3 ಥರದ ಮಣ್ಣು, ಒಂದು ಕೆಂಪು ಮಣ್ಣು, ಒಂದು ಸ್ವಲ್ಪ ಮರಳು ಮತ್ತು ಇದು ಕಪ್ಪು ಮಣ್ಣನ್ನು 3 ಮಿಕ್ಸ್ ಮಾಡಿಕೊಂಡು ಸಮಭಾಗವಾಗಿ, ಅಂದರೆ ಕೆಂಪು ಮಣ್ಣು ಜಾಸ್ತಿ ಹಾಕ್ತೀನಿ, ಕಪ್ಪು ಮಣ್ಣು ಸ್ವಲ್ಪ ಹಾಕ್ತೀನಿ. ಈ ಥರ 3 ಮಣ್ಣನ್ನು ಹಾಕ್ಕೊಂಡಿದ್ದೀನಿ. 3 ಮಣ್ಣನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ಮಣ್ಣನ್ನು ಸಮಭಾಗವಾಗಿ ಮಿಕ್ಸ್ ಮಾಡಿಕೊಂಡು ಬುಟ್ಟಿಲಿ ತುಂಬ ಹಾಕಿದ್ದೀನಿ. ಅದ್ರ ಮೇಲೆ ಒಂಚೂರು ನೀರನ್ನು ನಾನು ಸಿಂಪಡಿಸ್ಕೊತಾ ಇದ್ದೀನಿ ಸ್ವಲ್ಪ, ಯಾಕಂದರೆ ಕಾಳುಗಳಿಗೆ ಮತ್ಕೊಳ್ಬಾರ್ದು ಮೇಲ್ಗಡೆ ಹಾಕಿದ್ರೆ ಅಂತ. ನೋಡಿ, ನೀರುಗಳನ್ನು ಸಿಂಪಡಿಸ್ಕೊಂಡೆ. ಇವಾಗ ನವಧಾನ್ಯಗಳನ್ನು ನಾನು ಒಂದೊಂದಾಗಿ ಹಾಕ್ತಾ ಬರ್ತೀನಿ. ಇದು ಕೊನೆ ಬಾರ್ಡ್ರ್ ಇದೆಯಲ್ಲ, ಈ ಬಾರ್ಡ್ರಲ್ಲಿ ಒಂದು ಲೈನ್ನ ಈ ಥರ ಮಾಡ್ಕೊಳ್ಳಿ. ಈ ಥರ ಲೈನ್ ಮಾಡಿಕೊಂಡು ಈ ಬಾರ್ಡ್ರಲ್ಲಿ ನಾವು ಫಸ್ಟು ರಾಗಿನ ಹಾಕಬೇಕು. ರಾಗಿನ ಹಾಕಬೇಕು ಈ ಬಾರ್ಡ್ರಲ್ಲಿ. ರಾಗಿನ ನಾವು ಏನಂತಕ್ಕೆ ಬಾರ್ಡ್ರಲ್ಲಿ ಹಾಕಬೇಕು ಅಂತಂದರೆ, ನಾವು ನೀರು ಹಾಕಿದಾಗ ಮಣ್ಣು ಏನಿದೆ ಅದು ನೀರಲ್ಲಿ ಮಿಕ್ಸ್ ಆಗಿ, ಅಂದರೆ ತೇಲಿ ಹೊರಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ. ಮಣ್ಣು ಒಳಗಡೆ ಮಣ್ಣು ನೀರನ್ನು ದಿನಾನು 9 ದಿನಾನು ಪೂಜೆ ಮಾಡ್ತೀವಲ್ಲ, ನೀರನ್ನು ಸಿಂಪಡಿಸ್ತಾ ಇರಬೇಕು ನವಧಾನ್ಯಗಳಿಗೆ. ಆವಾಗ ನೀರಲ್ಲಿ ಮಣ್ಣು ಮಿಕ್ಸ್ ಆಗಿ ಇದು ಕರಗಿ ಆಚೆ ಕಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ರಾಗಿನ ಹಾಕ್ತೀವಿ ಬಾರ್ಡ್ರ್. ನೆಕ್ಸ್ಟ್ ನೋಡಿ ವೀಕ್ಷಕರೇ, ಇದು ನವಧಾನ್ಯಗಳನ್ನು ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೆ. ಅಂದರೆ ಯಾವತ್ತು ನೀವು ನವರಾತ್ರಿ ದಿನ ಹಿಂದಿನ ದಿನ ಯಾವಾಗ ರೆಡಿ ಮಾಡ್ಕೊತೀರೋ, ಬೆಳಗ್ಗೆ ನಿಮ್ಮ ಸ್ನಾನ ದಿನಗಳನ್ನೆಲ್ಲ ಮುಗಿಸಿ ಈ ನವಧಾನ್ಯಗಳನ್ನು ನೆನೆಸಿಡಬೇಕು. ಅಂದರೆ ಅವರೆಕಾಳು, ಭತ್ತ, ಗೋಧಿ, ಕಡಲೆ, ಆಮೇಲೆ ಇದು ಹೆಸರು ಕಾಳು, ಇದನ್ನು 9 ಥರ ಧಾನ್ಯಗಳನ್ನು ನೀವು ಹುರುಳಿಕಾಳು ಕೂಡ ಹಾಕ್ಬೇಕು. 9 ಥರ ಧಾನ್ಯಗಳನ್ನು ನೆನೆಸಿಡ್ಬೇಕು. ನೆನೆಸಿಟ್ಬಿಟ್ಟು ಹಾಕಿದ್ರೆ ಏನಾಗುತ್ತೆ ಅಂದರೆ ಮೊಳಕೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೆನೆಸಿಡ್ಬೇಕು ಒಂದಿನ. ಇಲ್ಲಿ ಆಮೇಲೆ ಇದು ಗೋಧಿನ ಚೆನ್ನಾಗಿ ಹಾಕಿದಷ್ಟು ಗೋಧಿನ ಪೈರುಗಳು ಚೆನ್ನಾಗಿ ಬರುತ್ತೆ. ಗೋಧಿ, ಭತ್ತನೂ ಕೂಡ ನಾನು ನೆನೆಸಿದ್ದೀನಿ. ಕಾಳುಗಳನ್ನ ಜಾಸ್ತಿ ಹಾಕ್ಬೋದು. ನೋಡಿ ವೀಕ್ಷಕರೇ, ಅದು ಧಾನ್ಯಗಳೆಲ್ಲ ಹಾಕಿದ್ಮೇಲೆ ಇದು ಸಣ್ಣಗೆ ಪುಡಿ ಮಣ್ಣು ಇರುತ್ತಲ್ಲ, ಸಣ್ಣಗೆ ಹಸಿರು ಥರ ಇರುತ್ತೆ ಮಣ್ಣು, ಅದನ್ನು ಮೇಲ್ಗಡೆ ಹಿಂಗೆ ಉದುರಿಸ್ಬೇಕು. ಹಿಂಗೆ ಸಣ್ಣಗೆ ಉದುರಿಸ್ಬೇಕು. ತುಂಬ ಚಿಕ್ಕಾಗಿ ಹಾಕಬಾರ್ದು, ಅಂದರೆ ಪೈರುಗಳು ಎದೊಳಕ್ಕಾಗದಿರೋ ಥರ ಚಿಕ್ಕಾಗಿ ಹಾಕಬಾರ್ದು. ಇದು ಸಣ್ಣಗೆ ಪುಡಿ ಮಣ್ಣು ಬರ್ತಲ್ಲ, ನೀವು ಇವಾಗ ಮಣ್ಣೆಲ್ಲ ಚಚ್ಚಿ ರೆಡಿ ಮಾಡ್ಕೊಂಡಾಗ ಬುಡದಲ್ಲಿ ಸಿಗುತ್ತೆ ಪುಡಿ ಮಣ್ಣು, ಅದನ್ನು ಮೇಲ್ಗಡೆ ಉದುರಿಸ್ಬೇಕು ಎಲ್ಲ ಕಡೆ. ಅದು ರಾಗಿ ಮೇಲೆ ಮತ್ತು ಅದು ಕಾಳುಗಳು ಏನು ಹಾಕಿದ್ದೀರ ಅದ್ರ ಮೇಲೆಲ್ಲ ಪುಡಿ ಮಣ್ಣನ್ನು ಉದುರಿಸ್ಬೇಕು. ತೆಳ್ಳಗೆ ಉದುರಿಸ್ಬೇಕು, ತೆಳ್ಳಗೆ ಪದರನ ಉದುರಿಸ್ಬೇಕು. ಸೊ ಅದು ಉದುರಿಸಾದ್ಮೇಲೆ ಇದು ಪ್ರೊಸೀಜರ್ ಇದ್ರದ್ದು ಮುಗಿಯುತ್ತೆ. ನೋಡಿ ವೀಕ್ಷಕರೇ, ನಾನು 2 ಇದರಲ್ಲಿ ಬುಟ್ಟಿಗಳಲ್ಲಿ ನಾನು ಈ ಥರ ಹಾಕಿದ್ದೀನಿ. ನಮ್ಮ ಮನೆಯ ಪದ್ಧತಿ ಪ್ರಕಾರ ಏನಂತ ಹೇಳಿದರೆ, 2, ಒಂದು ಅಂಬಾಭವಾನಿ ಹೆಸರು ಮೇಲೆ ಹಾಕ್ತೀವಿ, ಇನ್ನೊಂದನ್ನು ಮನೆಯ ಮಗಳ ಹೆಸರಲ್ಲೇ ಹಾಕ್ತೀವಿ. ಸೊ 2 ನವಧಾನ್ಯಗಳ ಇದನ್ನು ರೆಡಿ ಮಾಡಿದ್ದೀನಿ ತಟ್ಟೆಗಳನ್ನು.
ಇದಕ್ಕೆ ಅಖಂಡ ಜ್ಯೋತಿಯನ್ನು ನಾವು ಅಂಟಿಸ್ತೀವಿ 9 ದಿನ ಅಂಟಿಸಿ 9 ದಿನವೂ ನೀರು ಚಿಮುಕಿಸ್ಬೇಕು. ಮೊದಲ 3 ದಿನಗಳ ಕಾಲ 3 ಟೈಮ್ ನೀರು ಚಿಮುಕಿಸ್ಬೇಕು. ಅಂದರೆ ಅದು ಮೊಳಕೆ ಬರೋವರೆಗೂ 3 ಟೈಮ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಚಿಮುಕಿಸ್ಬೇಕು. ಆಮೇಲೆ ಮೊಳಕೆಗಳು ಬಂದು ಚಿಗುರು ಹೊಡೆದಾದ್ಮೇಲೆ ದಿನಕ್ಕೆ 2 ಸತಿ ಬೆಳಗ್ಗೆ ಅಥವಾ ಸಾಯಂಕಾಲ 2 ಸತಿ ಚಿಮುಕಿಸ್ಬೇಕು. ಇದು ವಿಜಯದಶಮಿ ದಿನ ಮೊಳಕೆಗಳೆಲ್ಲ ಬಂದಾದಮೇಲೆ ಅದನ್ನು ಪೂಜೆ ಮಾಡಿ ತಗೊಂಡೋಗಿ ನೀರಲ್ಲಿ ವಿಸರ್ಜನೆ ಮಾಡಿ.